ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆ ರೇಡ್ ಮಾಡಿರುವಂತದ್ದು. ಯುಟಿ ಖಾದರ್ ನೇತೃತ್ವದಲ್ಲಿ ಸ್ಟಾರ್ ಹೋಟೆಲ್ಗಳ ಮೇಲೆ ಮುಂದುವರೆದ ರೇಡ್ ನಿನ್ನೆಯಿಂದಲೇ ಆರಂಭವಾಗಿತ್ತು. ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಪರೀಕ್ಷಣೆ ನಡೆದಿತ್ತು. ಕಳಪೆ ಆಹಾರ ಕೊಟ್ಟರೆ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಸಂಪೂರ್ಣ ನ್ಯೂಸ್ಗೆ ಆರೋಗ್ಯ ಸಚಿವ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ನಲ್ಲಿ ಅವಧಿ ಮೀರಿದ ಆಹಾರ ಪತ್ತೆಯಾಗಿದೆ. ನಾವು ನಿನ್ನೆ ತೋರಿಸಿದ್ವಿ, ಶಾಂಗ್ರಿಲಾ ಅಂತ ದೊಡ್ಡ ಹೋಟೆಲಲ್ಲೇ ಕೊಳೆತ ಈರುಳ್ಳಿ ಪತ್ತೆಯಾಗಿದ್ದನ್ನು ತೋರಿಸಿದ್ವಿ. ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳ ಮೇಲೆ ಅಧಿಕಾರಿಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಆಹಾರ ಗುಣಮಟ್ಟ, ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳಿಂದ ವರದಿ ಮಾಡಿರುವಂಥದ್ದು. ಹೋಟೆಲ್ ಪರಿಶೀಲನೆ ಬಳಿಕ ಆಹಾರ ಇಲಾಖೆಗೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ಒತ್ತಡಕ್ಕೂ ಮಣಿಯದಂತೆ ಅಧಿಕಾರಿಗಳಿಗೆ ಖಾದರ್ ಸೂಚನೆ ಮಾಡಿದ್ದಾರೆ. ಯಾರ ಒತ್ತಡಕ್ಕೂ ಮಣಿಬಾರದು. ಅಲ್ಲಿ ಏನು ಸ್ವಚ್ಛತೆ, ಸುರಕ್ಷತೆ ಇರಬೇಕು, ಹೋಟೆಲಲ್ಲಿ ಇರಲೇಬೇಕು. ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಾಗ ಹೇಳಿರುವಂಥದ್ದು, ಕಳಪೆ ಆಹಾರ ಕೊಟ್ಟರೆ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಸಂಪೂರ್ಣ ನ್ಯೂಸ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ವಿಚಾರವಾಗಿ ನಿನ್ನೆ ಸಂಪೂರ್ಣ ನ್ಯೂಸ್ನ MD ಸಂಪೂರ್ಣ ಮೇಡಮ್ ಯುಟಿ ಖಾದರ್ ಅವರಿಗೆ ಕಾಲ್ ಮಾಡಿ ಮಾತನಾಡಿದ್ರು. ಇದ್ರ ಬಗ್ಗೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಇದೀಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಖಾದರ್ ಸರ್ ನಮಸ್ತೆ. ನಮಸ್ತೆ. ಎಂಚಾ ಉಲ್ಲಾರ ಹೇಳಿ. ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ ಸರ್, ಸಂಪೂರ್ಣ ನ್ಯೂಸ್ ಇಂದ. ಸರ್, ಈಗ ಒಂದಿಷ್ಟು ನೀವು ಆಹಾರ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ನಿಮ್ಮ ಮೇಲೆ ಬಹಳ ಒಂದು ಗೌರವವಿದೆ ಮತ್ತು ಒಂದು ನಂಬಿಕೆ ಇದೆ. ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಸರ್. ಏನಂತ ಕೇಳಿದ್ರೆ, ಇತ್ತೀಚೆಗೆ ರೋಡ್ ಸೈಡ್ ಬದಿಯಲ್ಲಿರುವಂತಹ ವ್ಯಾಪಾರಿಗಳು ಕಲಬೆರಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೆಚ್ಚಿನ ಜನಗಳು ಸ್ಟಾರ್ ಹೋಟೆಲ್ಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ಸ್ಟಾರ್ ಹೋಟೆಲ್ಗಳಲ್ಲಿ ರೈಡ್ ಮಾಡಿದಾಗ ಒಂದು ವಿಚಾರ ಗೊತ್ತಾಯ್ತು, ಅವರ ಕಿಚನ್ಗಳು ಕೂಡ ಗಬ್ಬೆದ್ದು ನಾರ್ತಾ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ತಾವು ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕು ಸರ್. ನೋಡಿ, ನಮ್ಗೆ ಅದು ಸಣ್ಣ ರಸ್ತೆ ವ್ಯಾಪಾರಸ್ಥರ, ದೊಡ್ಡ ವ್ಯಾಪಾರ, ನಮ್ಗೆ ಕಾನೂನಿಗೆ ಎಲ್ಲರೂ ಕೂಡ ಸಮಾನರು. ಎಲ್ಲಿಯೂ ಕೂಡ ಈ ರೀತಿ ಆಗ್ಬಾರ್ದು. ಜನಸಾಮಾನ್ಯರಿಗೆ ಆರೋಗ್ಯ ಪೂರಕವಾದ ಆಹಾರ ಕೊಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಅದು ಸರ್ಕಾರದ ಜವಾಬ್ದಾರಿ ಅಲ್ಲ, ಪ್ರತಿಯೊಬ್ಬರ ಸಾಮಾಜಿಕವಾದ ಜವಾಬ್ದಾರಿ. ಇದನ್ನು ನಾವು ಇವತ್ತು ತಗೊಂಡಂತ ಕ್ರಮ ಯಾವುದು ಅಂತ ಹೇಳಿದ್ರೆ, ಜನರಿಗೆ ಪರಿಸ್ಥಿತಿ ಈ ರೀತಿ ಇದೆ, ಎಲ್ಲವೂ ಕೂಡ ಹಾಲಂತ ಹೇಳಿ ಬಿಳಿ ಕಂಡದ ಹಾಲಂತ ಬರೀ ಜಾಗ್ರತೆಯಿಂದ ನೀವು ಆಹಾರ ಸೇವಿಸುವಲ್ಲಿ ಜಾಗೃತರಾಗಿರಿ. ಎಲ್ಲ ಜನಸಾಮಾನ್ಯರ ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ಅವರವರ ಕೈಯಲ್ಲಿದೆ. ಅಲ್ಲ, ಅದ್ರ ಜೊತೆಯಲ್ಲಿ ಒಂದಿಷ್ಟು ಹೆಲ್ತ್ ಇನ್ಸ್ಪೆಕ್ಟರ್ ಗಳ ಕೈಯಲ್ಲೂ ಇದೆ ಸರ್. ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಒಂದಿಷ್ಟು ಡಿಪಾರ್ಟ್ಮೆಂಟ್ ನ ಮೆಂಬರ್ಸ್ ಗಳ ಏನಿದ್ದಾರೆ ಅಧಿಕಾರಿಗಳು, ಅವ್ರ ಕೈಯಲ್ಲೂ ಇದೆ ಅಂತ. ಖಂಡಿತ ಆ ಕೆಲಸ ಹೋಗಿ ಮಾಡಿದಾರಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತು ಇವರು ಹೋಗಿ ಇವತ್ತು ಆ ಕ್ರಮ ತಕೊಂಡ ಕಾರಣ ಅಲ್ವಾ ಆದದ್ದು. ಅವ್ರು ಯಾರನ್ನ ನೋಡಿದ್ರೆ, ಯಾರು ಮಾಹಿತಿ ಕೊಟ್ಟಿದಾರ, ಅವ್ರು ಗೌಪ್ಯವಾಗಿಟ್ಟುಕೊಂಡು ಅದನ್ನು ಹೋಗಿ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮ್ಮ ಮೇಡಮ್ ಸಂಪೂರ್ಣ ಗೌಡ ಮೇಡಮ್ ಮಾತಾಡ್ತಾ ಇದ್ದಾರೆ, ನಮ್ಮ ಸಂಸ್ಥಾನ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಹೇಗಿದ್ದೀರಿ ಸರ್? ಇಷ್ಟೊತ್ತು ನಿಮ್ ಬಗ್ಗೆನೆ ಚರ್ಚೆ ಮಾಡ್ತಿದೀವಿ ನಮ್ಮ ಸಂಪೂರ್ಣ ನ್ಯೂಸ್ ನಲ್ಲಿ. ಸರ್, ತುಂಬಾ ಎಷ್ಟು ವರ್ಷಾಗಿದೆ ಗೊತ್ತಾ ಸರ್? ಹೋಟೆಲ್ಗಳಲ್ಲೆಲ್ಲ ಎಷ್ಟು ತೊಂದರೆಗಳಾಗ್ತಿದೆ ಜನಗಳಿಗೆ. ಬರೀ ಕೂದ್ಲು, ಜಿರ್ಲೆ ಮತ್ತೆ ವಾಟರ್ ಸಂಪ್ಗಳಲ್ಲಿ ಹೆಗ್ಣ ಸತ್ತು ಬಿದ್ದಿದೆ ಸರ್. ಇದನ್ನೆಲ್ಲ ಯಾರು ಸರ್ ತನಿಖೆ ಮಾಡೋದು? ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕವಾದ ಜವಾಬ್ದಾರಿ ಇದೆ. ಈಗ ಸರ್ಕಾರಕ್ಕೆ, ಇಲಾಖೆಗೆ ಈ ರೀತಿ ಕೆಲವೊಂದು ಸಂದರ್ಭದಲ್ಲಿ ರ್ಯಾಂಡಮ್ ಇವತ್ತು ಚೆಕ್ ಮಾಡಿ ಜನರ ಪರಿಸ್ಥಿತಿ ಈ ರೀತಿ ತೋರಿಸಬಹುದು. ಆದ್ರೆ ಪ್ರತಿಯೊಬ್ಬರು ಕೂಡ ಇವತ್ತು ಸಾಮಾಜಿಕ ಜವಾಬ್ದಾರಿ ಇದೆ ಅಲ್ಲ. ಈಗ ಇದರ ಮಾಲೀಕರಿಗೆ ಕೂಡ ಇವತ್ತು ಜನಸಾಮಾನ್ಯ ಕಣ್ಣು ಮುಚ್ಚಿ ದುಡ್ಡು ಕೊಟ್ಟು ಅವ್ರಿಗೆ ಕೂತ್ಕೊಂಡಾಗ ಅವ್ರಿಗೆ ಆರೋಗ್ಯಕ್ಕೆ ಪೂರಕವಾದ ಆಹಾರ ಕೊಡ್ಬೇಕಂತೇಳಿ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕಲ್ಲ ಪ್ರತಿಯೊಬ್ಬರಿಗೆ ಕೂಡ. ಸರ್, ನೀವು ಬಿಗಿ ಬದ್ಧತೆ ಮಾಡ್ಬೇಕು ಸರ್. ಅಧಿಕಾರಿಗಳಿಗೆಲ್ಲ ಏನು ಫುಡ್ ಇನ್ಸ್ಪೆಕ್ಟರ್ ಇದಾರೆ ಅವ್ರಿಗೆಲ್ಲ ಬಿಗಿ ಬದ್ಧತೆ ಮಾಡಿ. ನಾವು ಫೋನ್ ಕಾಲ್ ಮಾಡಿದ್ರು ಅವ್ರು ಒಂದು ರೆಸ್ಪಾನ್ಸ್ ಮಾಡಲ್ಲ ಸರ್. ಒಂದ್ ಕಡೆ ಕೆಟ್ಟದ್ ನಡೀತಾ ಇದೆ ಅಂದ್ರೆ ನೋಡೋಣ ಬಿಡ್ರಿ ಅಂತಾರೆ ಸರ್.
ನೀವು ಒಂದ್ ಸ್ವಲ್ಪ ಅವರಿಗೆ ಬುದ್ಧಿವಂತಿಕೆ ಮಾಡ್ಬೇಕು ಸರ್. ಇಲ್ಲ ನೀವು ಉತ್ತಮ ಸಲಹೆ ಕೊಟ್ಟಿದ್ದೀರಿ. ಹಾ. ಅಂತ ಯಾರಾದ್ರೂ ಮಾಹಿತಿ ಕೊಟ್ಟು ಮತ್ತೆ ನಮ್ಮ ಇಲಾಖೆ ಅಧಿಕಾರಿಗಳು ಅಸಡ್ಡೆಯನ್ನು ವರ್ತಿಸಿದ್ದಾರೆ ಎಸ್ ಸರ್. ನನ್ನ ಗಮನಕ್ಕೆ ದಯವಿಟ್ಟು ನನ್ನ ಗಮನಕ್ಕೆ ಸರ್ ತಂದು ನಾನು ಈಗಾಗ್ಲೇ ಖಂಡಿತವಾಗಿ ಸರ್ ಕ್ರಮ ತುಂಬಾ ದೊಡ್ಡ ದೊಡ್ಡ ಹೋಟೆಲ್ಗಳನ್ನೆಲ್ಲ ವರದಿ ಮಾಡಿದೀವಿ ಸರ್ ನಾವು. ನಿಮ್ ಗಮನಕ್ಕೆ ತಗೊಂಡ್ ಬರ್ತೀವಿ. ಅಲ್ಲೆಲ್ಲ ಸ್ವಚ್ಛತೆ ಕಾಣಿಸ್ಬೇಕು ನಮ್ಗೆ. ನೀವು ಮಿನಿಸ್ಟರ್ ಆಗಿದ್ದೀರಿ. ಖಂಡಿತವಾಗಿ ನೀವು ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ ನೇರವಾಗಿ ನಾನೇ ಅದರ ಜವಾಬ್ದಾರಿ ವಹಿಸ್ತೇನೆ. ಎಸ್ ಸರ್, ಎಸ್ ಸರ್. ನಾನು ಬರೀ ಹೋಟೆಲ್ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಹಾಸ್ಟೆಲ್ ಕೂಡ, ಅದು ಮೆಡಿಕಲ್ ಕಾಲೇಜ್ ಇರ್ಲಿ, ಇಂಜಿನಿಯರಿಂಗ್ ಕಾಲೇಜ್ ಇರ್ಲಿ, ಅದು ಯಾವುದೇ ದೊಡ್ಡ ಕಾಲೇಜ್ ಇರ್ಲಿ, ಎಲ್ಲ ಕಾಲೇಜಿನ ಹಾಸ್ಟೆಲ್ ಕೂಡ ನಾವು ಯಾಕೆಂದ್ರೆ ಅಲ್ಲ ನಮ್ಮಲ್ಲಿ ಪ್ಯಾನಲಿಸ್ಟ್ ಗಳು ಕೂಡ ಕ್ವಶನ್ ಕೇಳಬಹುದಾ ಅಂತ ಹೇಳ್ತಾ ಇದ್ರು. ನಾನು ಮಂಗಳೂರು ಭಾಗದವನು ಆದ್ರಿಂದ ಬಹಳ ಯುಟಿ ಖಾದರ್ ಸರ್ ಹತ್ರ ಅದೇ ಯುಟಿ ಖಾದರ್ ಸರ್ ಹತ್ರ ಒಳ್ಳೆ ಒಡನಾಟ ಇದೆ. ಅವರು ಎಷ್ಟೇ ಪ್ರಶ್ನೆಗಳನ್ನ ಕೇಳಿದ್ರು ಬಹಳ ತಾಳ್ಮೆಯಿಂದ ಉತ್ತರ ಕೊಡ್ತಾರೆ. ದಯವಿಟ್ಟು ಕೇಳ್ಬೋದು, ಹೇಳಿ ಸರ್. ನಮಸ್ಕಾರ. ನಮಸ್ಕಾರ. ನಾನ್ ಮಂಜುನಾಥ್ ಅಂತ ಹೇಳಿ ಸರ್. ನಿಮ್ ಬಗ್ಗೆ ಬಹಳ ಅಭಿಮಾನ ಇದೆ. ಆಗ ಇತ್ತೀಚೆಗೆ ತಾವು ಅಧಿಕಾರ ವಹಿಸ್ಕೊಂಡಾದ ನಂತರ ಈಗ ಮೊದಲು ಈಗ ಎಲ್ಲಾ ಹೋಟೆಲ್ ಕಡ್ಡಾಯವಾಗಿ ಬಿಸಿ ನೀರು ಕೊಡ್ಲೇಬೇಕು ಅನ್ನುವಂಥದ್ದೊಂದು ಆದೇಶ ಮಾಡಿದ್ರಿ. ಅದನ್ನ ಸೊ ಅದು ಹಾಗೆ ಮುಂದುವರಿಬೇಕು. ಬಟ್ ಅದು ಎಲ್ಲೂ ಕೂಡ ಇಂಪ್ಲಿಮೆಂಟ್ ಆಗ್ತಿಲ್ಲ. ನಿಮ್ದು ಆದೇಶ ಆಗಿದೆ, ಬಟ್ ಅದು ಇಂಪ್ಲಿಮೆಂಟ್ ಆಗ್ತಿಲ್ಲ. ಮತ್ತೆ ಶಾಲಾ ಕಾಲೇಜು ಪಕ್ಕದಲ್ಲಿ 100 ಮೀಟರ್ ಒಳಗಡೆ ಎಲ್ಲೂ ಕೂಡ ಜಂಕ್ ಫುಡ್ ಅನ್ನ ಮಾರಾಟ ಮಾಡಬಾರ್ದು ಅನ್ನುವಂಥ ವಿಚಾರವೂ ಕೂಡ ನೀವು ಕಾಳಜಿ ವಹಿಸಿದ್ರಿ. ಅದು ಕೂಡ ಇನ್ನೂ ಕಾರ್ಯಗತಕ್ಕೆ ಬಂದಿಲ್ಲ. ಅದು ಕೇವಲ ನೀವು ಏನು ಸ್ಟೇಟ್ಮೆಂಟ್ ಕೊಟ್ಟರೆ ಅದು ಅಲ್ಲಿಗೆ ನಿಂತಿದೆ. ಅದನ್ನ ಸ್ವಲ್ಪ ತಾವು ಗಮನ ಇಟ್ಟು ಅದನ್ನ ಖಂಡಿತವಾಗ್ಲೂ ಅದನ್ನ ಸಂಪೂರ್ಣವಾಗಿ ನಡೆಸ್ಕೊಡ್ಬೇಕು ಸರ್. ಎರಡನೇದು ತಾವು ಹೇಳ್ತಾ ಇದ್ರಿ ಹಾಸ್ಟೆಲ್ ಮೇಲೆ ಸ್ವಲ್ಪ ಹಾಸ್ಟೆಲ್ ಮತ್ತೆ PG. ಇಲ್ಲಿ ಹೋಟೆಲ್ ಎಷ್ಟು ಸಮಸ್ಯೆ ಇದೆಯೋ PG ಕೂಡ ಅಷ್ಟೇ ಸಮಸ್ಯೆ ಇದೆ ಸರ್ ಬೆಂಗಳೂರು ಮಹಾನಗರದಲ್ಲಿ. ಆ PGಗಳ ಮೇಲೆ ತಾವು ಎಲ್ಲ ಒಮ್ಮೆ ಎಷ್ಟು ಸಾಧ್ಯ ಆಗುತ್ತೆ ತಮ್ಮ ಅಧಿಕಾರಿಗಳ ಕಡೆಯಿಂದ ರ್ಯಾಂಡಮ್ ಆಗಿ ಒಂದು ಪರೀಕ್ಷೆ ಮಾಡಬೇಕು. ಮತ್ತೆ PG ಊಟದ ಪರೀಕ್ಷೆ ಕೂಡ ಆಗ್ಬೇಕು ಸರ್. ಅದ್ರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಕ್ಕೆ ನೀವು ಮುಂದಾಗಬೇಕು. ನೀವು ಸ್ಪೀಕರ್ ಆಗಿದ್ದಂತ ಸಂದರ್ಭದಲ್ಲಿ ಮಾಡಿದಂತ ಕೆಲವು ಕಾರ್ಯಕ್ರಮಗಳು ನಮ್ಗೆ ಬಹಳ ಇಷ್ಟ ಆಗಿದೆ. ನೀವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂತದ್ದು ಖಂಡಿತವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ಒಂದು ಹೋಪ್ಸ್ ಇದೆ. ಯುಟಿ ಖಾದರ್ ಸರ್ ಮಾಡ್ತೀರಾ ಅನ್ನುವಂತ ನಂಬಿಕೆ ಇದೆ ಸರ್. ಖಂಡಿತವಾಗ್ಲೂ ಅದನ್ನ ಒಂಚೂರು ಮುಂದುವರಿಸ್ಕೊಡಿ ಸರ್. ನಿಮ್ಮ ಮೇಲೆ ಒಳ್ಳೆ ಅಭಿಮಾನ ಇದೆ ನಮ್ಗೆ ಸರ್. ಈ ಫುಡ್ ವಿಚಾರದಲ್ಲಿ ಭಾರಿ ಕೇರ್ಫುಲ್ ಆಗಿ ತಗೋಬೇಕು ಸರ್ ನೀವು. ಖಂಡಿತ ನಿಮ್ಮ ಸರಿಯಾದ ಸೂಚನೆ ಕೊಟ್ಟು ನಾನು ಖಂಡಿತ ಸಾಕು. ನಾನು ಅದನ್ನ ನಾನು ಇಂಪ್ಲಿಮೆಂಟ್ ಮಾಡ್ತೇನೆ ನಾನು. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಚೀಫ್ ಎಡಿಟರ್ ಮಂಜುನಾಥ್ ಮಾತಾಡೋದು. ಹೇಳಿ ಸರ್. ದೇರ್ ಇಸ್ ಲಾಟ್ ಆಫ್ ವೇಕೆನ್ಸೀಸ್ ಇನ್ ಇದು ಆರೋಗ್ಯ ಇಲಾಖೆಯಲ್ಲಿ ತುಂಬಾ ವೇಕೆನ್ಸೀಸ್ ಇದಾವೆ. ತಾವು ಬಂದಿದ್ದೀರಾ, ಇದ್ರ ಕಡೆ ಗಮನ ಹರಿಸಬೇಕು. ಹೆಲ್ತ್ ಇನ್ಸ್ಪೆಕ್ಟರ್ಗಳು ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 60% ವೇಕೆನ್ಸಿ ಇದೆ ಅಂತೇಳಿ ಯಾವ್ದೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ರಿ ಸರ್. ಹೌದು ಇಟ್ ಇಸ್ ಪ್ರೂವ್. ನಿಮ್ಮ ಅವಧಿನಲ್ಲೇ ಆಹಾರ ಸುರಕ್ಷತೆ ಅಥಾರಿಟಿ ಮಾಡಿ ಇದ್ದೇವೆ. ಅದು ಅದಕ್ಕೆ ಸ್ಟ್ಯಾಂಡರ್ಡ್ ರೂಲ್ಸ್ ಮತ್ತೆ ಹೇಗೆ ಇರ್ಬೇಕಂದ್ರೆ ಇನ್ನೂ ಕೂಡ ಆಗ್ಲಿಲ್ಲ. ಓಕೆ, ಅದನ್ನ ಈ ಸಲ ಮಾಡ್ತಾ ಇದ್ದೇವೆ. ಸಿಸ್ಟಮ್ ತಂದು ಅದಕ್ಕೆ ಬೇಕಾಗುವಂತ ಪ್ರಿಂಟರ್ ಅದನ್ನು ಆಯ್ಕೆ ಮಾಡ್ತೇವೆ. ವೇಕೆನ್ಸೀಸ್ ನೀವು ದಯವಿಟ್ಟು ನಿಮ್ಮ ಅವಧಿನಲ್ಲೇ ಫಿಲ್ ಮಾಡ್ಬೇಕು ಸರ್. ಇಲ್ಲ, ಅದಕ್ಕೆ 1 ವರ್ಷದ ಅವಧಿಯನ್ನು ಎಲ್ಲ ಫಿಲ್ ಮಾಡ್ತೇನೆ. ಪ್ಲೀಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.